ಎಲ್ಲ ರಿಮೆಂಬರ್ ಮಾಡ್ಕೊಳ್ರಿ. ಫ್ಯೂಚರ್ ಅಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತಕ್ಕಂಥದ್ದು ಬೆಳೆಸ್ಕೊಳ್ರಿ. ಅದ್ರ ಜೊತೆಯಲ್ಲಿ ನಿಮ್ ಪರ್ಸನಾಲಿಟಿ ಜೊತೆಯಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಪರ್ಸನಾಲಿಟಿ ಕೂಡ ಒಳ್ಳೆ ರೀತಿ ಮಾಡ್ರಿ. ಯಾಕಂದ್ರೆ ಅಲ್ಲಿಂದ ಬಹಳ ಕಡೆ ನಾವು ನೋಡ್ತೀವಿ, ಈ ಏಜಿಗೆ ನಿಮ್ಗ ನಮ್ ವರ್ಡ್ಸ್ ನಮ್ ಸೆಂಟೆನ್ಸ್ ಸ್ವಲ್ಪ ನಿಮ್ಗ ರೂಢ ಆದ್ರೂ ಕೂಡ ಇಟ್ ಈಸ್ ವೆರಿ ಫ್ಯಾಕ್ಟ್ ಅಂಡ್ ಅಕ್ಸೆಪ್ಟೇಬಲ್ ವರ್ಡ್ಸ್. ಎವ್ರಿಬಡಿ ಇಸ್ ಅಕ್ಸೆಪ್ಟ್ ಇಟ್. ನಿಮ್ ಪೇರೆಂಟ್ಸ್, ಸ್ಪೆಷಲಿ ನಿಮ್ ಪೇರೆಂಟ್ಸ್ ಅಲ್ವಾಗಾದ್ರೂ ನೀವು ವರ್ಕ್ ಮಾಡಿ. ಯಾಕ ಪ್ರತಿ ಒಂದ್ ಪೇರೆಂಟ್ಸ್ ಮಕ್ಕಳನ್ನ ಇಷ್ಟ ಆಸೆ ಇಟ್ಕೊಂಡಿರ್ತಾರೆ, ಅಷ್ಟು ಆಸೆ ಇಟ್ಕೊಂಡಿರ್ತಾರೆ. ಅವ್ರು ಯಾವ ಪೇರೆಂಟ್ಸ್ ಆಸೆನೂ ನಿರಾಸೆ ಮಾಡ್ಬೇಡ್ರಿ. ಪೇರೆಂಟ್ಸ್ ಜೊತೆಯಲ್ಲಿ ನಮ್ ಇನ್ಸ್ಟಿಟ್ಯೂಷನ್ ಕೂಡ ಬಹಳ ನಿಮ್ಗೆ ಅಂಬಿಷನ್ ಬಂದಿರ್ತೈತೆ. ಯಾಕಂದ್ರೆ ನೀವೆಲ್ಲಾದ್ರೂ ಒಳ್ಳೆ ಹೆಸರು ತಂದ್ರು ಕೂಡ ರತ್ನಗಿರಿ ಇನ್ಸ್ಟಿಟ್ಯೂಷನ್ ಅಂತ ಹೆಸರು ಬರ್ತದ. ಎಲ್ಲಾದ್ರೂ ನೀವು ಸ್ವಲ್ಪ ರಿಮಾರ್ಕ್ ಬ್ಯಾಡ್ ಬಂದಾಗ ಸೊ ಈ ಇನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ನಿಮ್ಗೆ ಒಳ್ಳೇದು ನಿಮ್ ಕೆಟ್ಟದು ನಿಮ್ ಫ್ಯೂಚರ್ ಆಸ್ ವೆಲ್ ಆಸ್ ನಮ್ ಇನ್ಸ್ಟಿಟ್ಯೂಷನ್ ಫ್ಯೂಚರ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದ್ರ ಸಲುವಾಗಿ ಯಾರು ಕೂಡ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡ್ರಿ, ಯಾರು ಕೂಡ ಫ್ರಸ್ಟ್ರೇಷನ್ ಆಗ್ಬೇಡ್ರಿ. ಲೈಫ್ ಅಲ್ಲಿ ಸೋಲು ಗೆಲುವಂತ ಪ್ರತಿ ಒಬ್ಬರ ಜೀವನದಲ್ಲಿ ಇದ್ದೇ ಇರುತ್ತೆ. ಎಜುಕೇಶನ್ ಮಾಡಿದವ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಚೀವ್ಮೆಂಟ್ ಮಾಡ್ಯಾರ ಅಂತ ಹೇಳಿದ್ರೆ ಎಲ್ಲ 100% ಇದಿಲ್ಲ. ನೀವು ನೋಡಿರಿ, ಯಾಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ವಿಷಯ ಹೇಳ್ಬೇಕಂತಿಲ್ಲ. ನಿಮ್ಗೆ ಹೇಳಿದೆ ಬಿಫೋರ್ ದಟ್ ಮೀಡಿಯಾ ನಿಮ್ಗೆ ಸಿಗುತ್ತೆ. ಇವತ್ತು ಲೈಫ್ ಅಲ್ಲಿ ಫ್ಯೂಚರ್ ಅಲ್ಲಿ ಒಳ್ಳೆ ರೀತಿ ಅಚೀವ್ ಮಾಡಿರ್ತಕ್ಕಂಥ ಬಹಳಷ್ಟು ವ್ಯಕ್ತಿಗಳದ. ಬಟ್ ಅಲ್ಲಿ ಇಲ್ಲಿ ಕೆಲವೊಂದು ಕೇಸಸ್ ನೋಡ್ತೀರಿ. ಸೊ ಅವ್ರಿಗೆ ಮಕ್ಕಳಾಗಿರ್ಬೋದು, ಮಕ್ಕಳಂದ್ರೆ ಒಂದು ರೀಸನ್ ಇದೆ. ದೊಡ್ಡರೆಲ್ಲ ಕೂಡ ಸುಸೈಡ್ ಅಟೆಂಪ್ಟ್ ಮಾಡ್ತದ. ಯಾಕ ಅವರಿಗೆ ಮೆಂಟಲ್ ಪವರ್ ಅಂತಕ್ಕಂಥದ್ದು ಬಹಳ ವೀಕ್ ಆಗಿರ್ತದೆ. ಯಾಕ ಲೈಫಲ್ಲಿ ಯಾರು ಏನಿಲ್ಲ ಅದು ಮ್ಯಾಟರ್ ಅಲ್ಲ. ದಯಮಾಡಿ ನಾನು ನಿಮ್ಗೆ ಹೇಳ್ತೀನಿ, ಯಾರು ಸ್ಕೋರ್ ಸಲುವಾಗಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಡ್ರಿ. ಚೆನ್ನಾಗಿ ಓದ್ರಿ, ಚೆನ್ನಾಗಿ ಎಕ್ಸಾಮ್ ಅಟೆಂಡ್ ಆಗ್ರಿ, ಒಳ್ಳೆ ಫ್ಯೂಚರ್ ಬಿಲ್ಡ್ ಮಾಡ್ಕೊಳ್ರಿ. ಕಾಂಪಿಟೇಟಿವ್ ವರ್ಲ್ಡ್ ಆಗಿ ಯಾವ ರೀತಿ ಆಗಿರ್ತಕ್ಕಂಥ ಫೇಸ್ ಮಾಡ್ಬೇಕು, ಯಾವ ರೀತಿ ಆಗಿರ್ತಕ್ಕಂಥ ಚೇಂಜ್ ಮಾಡ್ಬೇಕು, ನಾವ್ ಯಾವ ರೀತಿ ಲೈಫಲ್ಲಿ ಸ್ಟ್ಯಾಂಡ್ ಅಪ್ ಆಗ್ಬೇಕು, ನಮ್ ಸರೌಂಡಿಂಗ್ ಯಾವ ರೀತಿಯಾಗಿ ಚೆನ್ನಾಗಿ ಇಟ್ಕೊಳ್ಬೇಕು, ನಮ್ ಪೇರೆಂಟ್ಸಿಗೆ ಯಾವ ರೀತಿಯಾಗಿ ಒಂದು ಸೊಸೈಟಿದ ಒಳ್ಳೆ ರೆಸ್ಪೆಕ್ಟ್ ಅಂತ ಕೊಡ್ಬೇಕು, ನಮ್ ಇನ್ಸ್ಟಿಟ್ಯೂಷನ್. ಸೊ ಇದನ್ನೆಲ್ಲ ನಿಮ್ ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ರು ಕೂಡ ನೀವು ವರ್ಕ್ ಮಾಡಿದ್ರಂದ್ರ ಸೊ ನೀವೆಲ್ಲರಿಗೆ 100% ಸಕ್ಸಸ್ ಸಿಕ್ಕೇ ಸಿಗ್ತದ. ಸೊ ಅದ್ರ ಸಲುವಾಗಿ ಲಾಸ್ಟಿಗೆ ಒಂದೆರಡು ಮಾತು ಹೇಳ್ತೀನಿ. ಆಲ್ವೇಸ್ ಬಿ ಪಾಸಿಟಿವ್ ಅಂಡ್ ಆಲ್ ಆಫ್ ಯು ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಅಂಡ್ ಯುವರ್ ಎಕ್ಸಾಮಿನೇಷನ್.